ಎಸ್ ಎ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈಗಾಗಲೇ ಒಂದು ವಿಶ್ವಕರ್ಮ ಯೋಜನೆ ಕಡೆಯಿಂದ ಹೊಲಿಗೆ ಯಂತ್ರವನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ವೀಕ್ಷಕರೇ. ಬನ್ನಿ ನೀವು ಕೂಡ ಒಂದು ಅಪ್ಲಿಕೇಶನ್ ಹಾಕಿಕೊಳ್ಳಿ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು, ಏನೆಲ್ಲ ಅರ್ಹತೆ ಇದ್ದಾವೆ ಅನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಫಸ್ಟ್ಗೆ ಬಂದು ನಿಮ್ಮ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗುತ್ತದೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಮತ್ತು ಅದೇ ರೀತಿ BPL ರೇಷನ್ ಕಾರ್ಡು ಕೂಡ ಬೇಕಾಗುತ್ತದೆ. ಅದೇ ರೀತಿ ನೀವು ವೋಟ್ ಹಾಕಂತ ವೋಟರ್ ID ಕೂಡ ಬೇಕಾಗುತ್ತದೆ. ಅದೇ ರೀತಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತದೆ. ಅದೇ ರೀತಿ ನಿಮ್ಮ 2 ಫೋಟೋ ಕೂಡ ಬೇಕಾಗ್ತದೆ ವೀಕ್ಷಕರೇ. ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು, ನೀವು ಕೂಡ ವಿಶ್ವಕರ್ಮ ಯೋಜನೆ ಕಡೆಯಿಂದ ಒಂದು ರಾಟಿ ಹೊಲಿಗೆ ಯಂತ್ರವನ್ನು ಫ್ರೀಯಾಗಿ ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು. ಅದೇ ರೀತಿ ಫ್ರೀಯಾಗಿ ನೀವು ಕೂಡ ರಾಟಿಯನ್ನು ಪಡೆಯಬಹುದು ವೀಕ್ಷಕರೇ. ಬನ್ನಿ ಎಲ್ಲಿ ಹೋಗಿ ಇದೊಂದು ಅಪ್ಲಿಕೇಶನನ್ನು ಅಪ್ಲೈ ಮಾಡಬೇಕನ್ನೋದು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ನಿಮ್ಮ ಹತ್ರ ಇರುವಂಥ ಒಂದು ಗ್ರಾಮೀಣ್ ಮತ್ತು ಕರ್ನಾಟಕ ಅದೇ ರೀತಿ CSC ಸೆಂಟರ್ಗಳಿಗೆ ಹೋಗಿ ಅಪ್ಲಿಕೇಶನನ್ನು ಹಾಕಿಕೊಳ್ಳಬಹುದು ವೀಕ್ಷಕರೇ. ಅಂದರೆ ಮನೆ ಯಜಮಾನಿಗೆ ಅಷ್ಟೇ ಇದೊಂದು ಅಪ್ಲಿಕೇಶನ್ ಅಪ್ಲೈ ಆಗುತ್ತೆ ವೀಕ್ಷಕರೇ. ಅಂದರೆ ರೇಷನ್ ಕಾರ್ಡ್ನಲ್ಲಿ ಇರುವಂಥ ಒಂದು ಯಜಮಾನಿ ಹೆಸರಲ್ಲೇ ಅಷ್ಟೇ ಇದು ಒಂದು ಅಪ್ಲಿಕೇಶನನ್ನು ಹಾಕಿಕೊಳ್ಳಬಹುದು. ಅದೇ ರೀತಿ ಅಪ್ಲಿಕೇಶನ್ ಹಾಕಿದ ತಕ್ಷಣವೇ ನಿಮಗೊಂದು ರೆಸಿಟ್ ಕೊಡ್ತಾರೆ. ಆ ರೆಸಿಟ್ ತಗೊಂಡು ನಿಮ್ಮ ಪಂಚಾಯತಿಗೆ ಕೊಡಬೇಕಾಗುತ್ತದೆ ವೀಕ್ಷಕರೇ. ಪಂಚಾಯತ್ ಅವರು ಇದನ್ನು ಕೂಡ ಅಪ್ರೂವಲ್ ಮಾಡಿ ಇವರು ಕರೆಕ್ಟಾಗಿ ಬಡವರಿದ್ದಾರೆ, ಇವ್ರಿಗೆ ಸಿಗಬಹುದು, ಕೊಡಿ ಅಂತಂದು ಅವರು ಅಪ್ರೂವಲ್ ಮಾಡಿದರೆ ನೀವು ಕೂಡ ಸಂಪೂರ್ಣವಾಗಿ ಒಂದು ಹೊಲಿಗೆ ಯಂತ್ರವನ್ನು ಫ್ರೀಯಾಗಿ ಪಡಿತೀರಿ ವೀಕ್ಷಕರೇ. ಇಲ್ಲವಾದರೆ ನಿಮ್ಮ ಹತ್ತಿರ BPL ಕಾರ್ಡ್ ಇಲ್ಲ ಅಂದರೆ ಬರುವುದಿಲ್ಲ ವೀಕ್ಷಕರೇ. ನಿಮ್ಮ ಹತ್ತಿರ BPL ಕಾರ್ಡು ಕಂಪಲ್ಸರಿ ಬೇಕಾಗ್ತದೆ ವೀಕ್ಷಕರೇ. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಅವರಿಗೆ ಉಪಯೋಗ ಆಗಲಿ ವೀಕ್ಷಕರೇ.